ಎಷ್ಟು ಹಾಲು ಬರುತ್ತೆ ಸರ್ ಡೈಲಿ? ನಮ್ಮದು ಬೆಳಿಗ್ಗೆ 1,20,000 ಬರ್ತದೆ, ಸಂಜೆ 1 ಲಕ್ಷ ಬರುತ್ತೆ ಸರ್. ಓಕೆ. ಹಾಂ ಹಾಂ ಹಾಂ. 2,22,000 ಬರ್ತದೆ ಈಗ ರೈಟ್ ನಾವು. ಎಷ್ಟು ಗಾಡಿಗಳಲ್ಲಿ ಬರುತ್ತೆ? 25 ಗಾಡಿ ಸರ್. 25 ಗಾಡಿ. ಬೆಳಿಗ್ಗೆನೂ ಅಷ್ಟೇ ಬರುತ್ತೆ, ಬೆಳಿಗ್ಗೆನೂ ಅಷ್ಟೇ ಬರುತ್ತೆ, ಸಾಯಂಕಾಲನೂ ಅಷ್ಟೇ ಬರುತ್ತೆ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ನಂದಿನಿ ಕತೆ ಮತ್ತೆ ಮುಂದುವರಿತಾ ಇದೆ. ಬನ್ನಿ, ನೀವು ನಿನ್ನೆ ನೋಡಿರ್ತೀರಿ, ನಾನು ತೋರಿಸಿದ್ದೀನಿ ನಿಮಗೆ ರೈತರು ಹೇಗೆ ಹಾಲು ಕರೀತಾರೆ, ಅದು ಸಂಘಕ್ಕೆ ಹೇಗೆ ಬರುತ್ತೆ ಮತ್ತು ಅಲ್ಲಿ ಹೇಗೆ ಅದು ಟೆಸ್ಟ್ ಮಾಡ್ತಾರೆ ಅನ್ನೋದನ್ನು ವಿವರವಾಗಿ ನೋಡಿದಿರಿ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ನನ್ನ ಹಿಂದೆ ಕಾಣಿಸ್ತಾ ಇದೆ ನಮಗೆ ಬೈರಾಪಟ್ಟಣ ಹಾಲು ಶಿಥಿಲೀಕರಣ ಕೇಂದ್ರ ಅಂತ. ಇದು ಇರ್ತಕ್ಕಂಥದ್ದು ಬೈರಾಪಟ್ಟಣ, ಮೈಸೂರು ಮತ್ತು ಬೆಂಗಳೂರು ಹೈವೇ ಏನಿದೆ ಅದರ ಮಧ್ಯದಲ್ಲೇ ಇದೆ. ಮದ್ದೂರು ಒಂದು 15 ಕಿಲೋಮೀಟರ್ ಇದೆ, ಮೇನ್ ರೋಡಲ್ಲೇ ನಿಮಗೆ ಕಾಣಿಸುತ್ತೆ. 150 ಸಂಘಗಳಿಂದ 25 ಗಾಡಿಯಲ್ಲಿ ಬೆಳಗಿನ ಜಾವ ಈ ಕಾರ್ಯಾಚರಣೆ ಶುರುವಾಗುತ್ತೆ. ಅದರ ಡ್ರೈವರ್ ಇರ್ಬೋದು, ಕೆಲಸ ಮಾಡೋರು ಇರ್ಬೋದು, ಹಾಲು ಹಾಕೋರು ಇರ್ಬೋದು. ಹೀಗೆ ಒಟ್ಟಾರೆ ರೈತರ ಹಾಲನ್ನು ಹೇಗೆ ಅದ್ರ ಮುಂದೆ ಪ್ರೊಕ್ಯೂರ್ಮೆಂಟ್ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ. ರೈತರಿಗೂ ಕೂಡ ಈ ಮಾಹಿತಿ ಇರಲಿಕ್ಕಿಲ್ಲ, ದಯವಿಟ್ಟು ನೋಡಿ. ನೀವು ಹಾಲನ್ನು ನೀವು ಕರೆದು ಕೊಟ್ಟು ಬಿಡ್ತೀರಿ, ಇಲ್ಲಿ ಸಿಬ್ಬಂದಿ ಅದನ್ನು ಹೇಗೆ ಮಗು ಕಾಪಾಡ್ದಂಗೆ ಕಾಪಾಡ್ಕೋತಾರೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ಬರಲಿ ಗೆಳೆಯರು. ಯಾಕೆ ಅಂತಂದರೆ ಹಾಲು ಅನ್ನೋದು ಅಮೃತ ಅಂತೀವಿ, ಬಟ್ ಅದಕ್ಕೆ ಟೈಮ್ ಇದೆ. ಆ ಟೈಮ್ ಮೀರಿ ಹೋಗ್ಬಿಟ್ರೆ ಹಾಲು ಕೆಲಸಕ್ಕೆ ಬರೋದಿಲ್ಲ. ಆ ವಾರ್ ಫುಟೇಜಲ್ಲಿ ಕೆಲಸ ಮಾಡ್ತಾರೆ. ಈಗ ಆಲ್ರೆಡಿ ನೋಡಿರ್ತೀರಿ, ಒಂದು ಹಂತದಲ್ಲಿ ಟೆಸ್ಟ್ ಆಗಿದೆ, ಇಲ್ಲಿ ಮತ್ತೆ ಹಾಲು ಟೆಸ್ಟ್ ಆಗುತ್ತೆ. ಬನ್ನಿ, ಈ ಶಿಥಿಲೀಕರಣ ಕೇಂದ್ರಕ್ಕೆ ತಮಗೆ ಸ್ವಾಗತ ಗೆಳೆಯರೆ. ಬನ್ನಿ, ಮತ್ತು ಇದ್ರ ಡೀಟೇಲ್ ಎಲ್ಲ ಪರಿಚಯ ಮಾಡಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಮ್ಯಾನೇಜರ್ ಆಗಿರ್ತಕ್ಕಂಥ ಹೇಮಂತ್ ಕುಮಾರ್ ಸರ್ ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆಗೆ ಎಲ್ಲ ವಿವರಕ್ಕೇಳೋಣ. ಬನ್ನಿ ಸರ್. ಸಂಘಗಳಿಗೆ ಹೋಗಿದ್ವಿ, ಅಲ್ಲಿ ರೈತರು ಹಾಲು ಕರೆದ್ರು, ಅದನ್ನು ಸೊಸೈಟಿಗೆ ತಂದು ಹಾಕಿದ್ರು. ಅಷ್ಟರವರೆಗೆ ನಮಗೆ ಗೊತ್ತಿದೆ. ಮುಂದಿನ ಹೇಗೆ ನಡೆಯುತ್ತೆ ಸರ್? ಸೊಸೈಟಿ ಕಲೆಕ್ಷನ್ ಎಲ್ಲ ನೋಡ್ಕೊಂಡಿರ್ತೀರಲ್ಲ ಸರ್ ನೀವು. ಸೊಸೈಟಿಗೆ ಹೋಗಿ ಅಲ್ಲಿ ಸಂಘದಲ್ಲಿ ಹಾಲನ್ನ ರಿಸೀವ್ ಮಾಡೋದು ಮೆಂಬರ್ಸಿಂದ ಕ್ವಾಲಿಟಿ ಚೆಕ್ ಮಾಡಿ ತೂಕ ನೋಡಿಕೊಂಡು ಅವ್ರಿಗೆ ರೆಸಿಟಿ ಕೊಟ್ಬಿಡ್ತಾರೆ, ಸ್ಲಿಪ್ ಕೊಟ್ಬಿಡ್ತಾರೆ. ಆ ಮೆಂಬರ್ ವೈಸು ಅವ್ರು ಎಷ್ಟು ಹಾಲು ಹಾಕಿದ್ದಾರೆ ಅಂತ ಅದನ್ನು ಕ್ಯಾನ್ಗೆ ಹಾಕ್ಕೊಂಡು 40 ಕೆ ಜಿ ಇಲ್ಲ 41 ಕೆ ಜಿ ಸೀಲ್ ಮಾಡಿಬಿಟ್ಟು ಎಲ್ಲ ಇಟ್ಕೊತಾರೆ, ಎಲ್ಲ ಫುಲ್ ಕಲೆಕ್ಷನ್ ಮುಗಿಯೋವರೆಗೂ. ಅಷ್ಟರಲ್ಲಿ ಗಾಡಿಗಳು ಟೈಮಿಂಗ್ಸ್ ಕೊಟ್ಟಿರ್ತಾರೆ. ಆ ಟೈಮ್ಗೆ ಗಾಡಿ ಹೋಗುತ್ತೆ, ಒಂದು 5-10 ನಿಮಿಷ ಹಿಂದೆ ಮುಂದೆ ಗಾಡಿ ಹೋಗುತ್ತೆ. ಗಾಡಿ ಬಂದ ತಕ್ಷಣ ಅಲ್ಲಿ ಗಾಡಿಗೆ ಕ್ಯಾನ್ ಲಿಫ್ಟ್ ಮಾಡ್ತಾರೆ, ಲೋಡಾಗಿರೋ ಕ್ಯಾನ್. ಮತ್ತು ಆ ಗಾಡಿಯವ್ರಿಗೆ ಒಂದು 5-6 ಸೊಸೈಟಿ ಎಲ್ಲ ಎಷ್ಟು ಗಂಟೆಗೆ ಶುರುವಾಗುತ್ತೆ ಸರ್? ನಾನು ನಿನ್ನೆ ಅಲ್ಲಿ ನೋಡುವಾಗ 5 ಗಂಟೆಗೆ ಶುರುವಾಗಿತ್ತು. ಹಾಂ, ಈಗ ಡಿಸ್ಟೆನ್ಸ್ ಮೇಲೆ ಇದು ಮಾಡಿರ್ತಾರೆ ಸರ್. ಕೆಲವು ದೂರದಿಂದ ಬರುತ್ತೆ, ಕೆಲವು ಸುಮಾರು ದೂರದಿಂದ ಬರುತ್ತೆ. ಅವ್ರಿಗೆ ಅರ್ಲಿ ಮಾರ್ನಿಂಗ್ ಕೊಟ್ಬಿಟ್ಟಿರ್ತಾರೆ, ಅವ್ರಿಗೆ ಇಲ್ಲಿಗೆ ಬರೋಕ್ಕೆ ಟೈಮ್ ಆಗುತ್ತೆ. ಆಮೇಲೆ ಅವನು 5-6 ಸೊಸೈಟಿಗೆ ಕಲೆಕ್ಟ್ ಮಾಡ್ಕೊಂಬರ್ಬೇಕಲ್ಲ ಹಾಲು. ಅವನಿಗೆ ಈಗ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗೋಷ್ಟರಲ್ಲಿ ಇನ್ನೊಂದು ಅರ್ಧ ಗಂಟೆ ಟೈಮ್ ಕೊಟ್ಟಿರ್ತಾರೆ, ಒಂದು 20 ನಿಮಿಷ ಟೈಮು. ಅಲ್ಲಿ ಕ್ಯಾನ್ ಹಾಕೊಳ್ಳೋಕ್ಕೆ ಅವ್ನಿಗೊಂದು 5-6 ನಿಮಿಷ ಬೇಕು. ತಿರುಗಿ ಅಲ್ಲಿಂದ ನೆಕ್ಸ್ಟ್ ಊರಿಗೆ ಬರೋಕ್ಕೆ 5-6 ಕಿಲೋಮೀಟ್ರ್ ಅವ್ನು ಬರೋಷ್ಟರಲ್ಲೇ ಅವ್ನಿಗೊಂದು 10 ನಿಮಿಷ ಆಗುತ್ತೆ. ಅಷ್ಟರಲ್ಲಿ ಆ ಊರವ್ರು ಮುಗಿಸ್ಕೊಂಡಿರ್ತಾರೆ. ಹತ್ರ ಬರ್ತಾ ಬರ್ತಾ ಟೈಮಿಂಗ್ಸು ಕೊಟ್ಟಿರ್ತಾರೆ. ಅಂದರೆ ಒಂದು ಟೈಮಿಂಗ್ ಆಲ್ರೆಡಿ ಫಿಕ್ಸ್ ಆಗಿರುತ್ತೆ. ಈ ಸೊಸೈಟಿಯಿಂದ ಈ ಟೈಮ್ಗೆ ಇಲ್ಲಿಗೆ ನಿಮ್ಮ ಚಿಲ್ಲಿಂಗ್ ಸೆಂಟ್ರಿಗೆ ಹಾಲು ಬರಬಹುದು ಅಂತ. ಈಗ ಬೆಳಗ್ಗೆ ಎಷ್ಟು ಗಂಟೆಗೆ ಶುರುವಾಗಿತ್ತು ಸರ್ ಇದು? ಎಷ್ಟು ಗಂಟೆವರೆಗೆ ನಡೆಯುತ್ತೆ ಮತ್ತು ಎಷ್ಟು ಹಾಲು ಇಲ್ಲಿ ಬರುತ್ತೆ ಸರ್? ನಮಗೆ ಬೆಳಿಗ್ಗೆ 7:10ಕ್ಕೆ ಶುರು ಆಗ್ಬಿಡುತ್ತೆ ಸರ್. ಕೆಲವ್ರು ಏನು ಮಾಡ್ತಾರೆ, ಎಲ್ಲ ಸೊಸೈಟಿದು ತೊಗೊಂಡ್ರೆ ಇನ್ ಟೈಮೇ ಬಂದುಬಿಡ್ತಾರೆ, ಇನ್ನೂ 5-10 ನಿಮಿಷ ಮುಂಚೆನೂ ಬಂದುಬಿಡ್ತಾರೆ. ಆಮೇಲೆ ನಮಗೆ ಒಂದು 5-6 ಗಾಡಿ ಒಟ್ಟಿಗೆ ಬಂದುಬಿಟ್ರು ನಾವು ಸೀಕ್ವೆನ್ಸ್ ಪ್ರಕಾರ ತೊಗೊತೀವಿ, ಅಲ್ಲಿ ಸೀರಿಯಲ್ ಪ್ರಕಾರ ಫಸ್ಟ್ ಎಕ್ಸಿಟ್ ಅಂದರೆ ಅವ್ನು ಅನ್ಲೋಡಿಂಗ್ ಸೀರಿಯಲ್ ಪ್ರಕಾರ ಮಾಡ್ಕೊತೀವಿ. 2 ಪ್ಲಾಟ್ಫಾರ್ಮ್ ಇದೆ, ಯಾವ್ದು ಖಾಲಿ ಆಗುತ್ತೋ ಅವ್ನು ಫಸ್ಟ್ ಬಂದವನು ಯಾವ್ದು ಖಾಲಿ ನೆಕ್ಸ್ಟ್ ಅಲ್ಲಿಗೆ ಬಿಡ್ತಾ ಇರ್ತಾನೆ. ಅವನಿಂದ ನೆಕ್ಸ್ಟ್ ಇನ್ನೊಬ್ಬ ಯಾರು ಬಂದಿರ್ತಾನೆ, ಯಾವ ಕಡೆ ಪ್ಲ್ಯಾಟ್ಫಾರ್ಮ್ ಖಾಲಿ ಇರ್ತಾರೋ ಆ ಕಡೆ ಬಿಟ್ಕೊತಾನೆ. ಡಾಕ್ 1 ಡಾಕ್ 2 ಅಂತ ಇರುತ್ತೆ. ಆವಾಗ ಏನಾಗುತ್ತೆ, ಈಗ ನಮಗೂ ಇಷ್ಟು ಟೈಮ್ ಅಂತ ಇರ್ತದೆ. ನಾವು ಕೆಲಸ ಆದಷ್ಟು ಏನಾದ್ರು ಕರೆಂಟ್ ಹೊಟ್ಟರೆ ಜನ್ರೇಟರ್ ಕೊಟ್ಟಿರ್ತಾರೆ, ತಕ್ಕಂಥ ಜನ್ರೇಟರ್ ರನ್ ಮಾಡಿ ಹಾಲು ತೊಗೊತೀವಿ ನಾವು. ಒಟ್ಟಿನಲ್ಲಿ ಆದಷ್ಟು ಬೇಗ ಅನ್ಲೋಡ್ ಮಾಡ್ಕೊಳ್ಳೋಕೆ ನೋಡ್ಕೊತೀವಿ. ಎಷ್ಟು ಟೆಂಪ್ರೇಚರ್ ಇರುತ್ತೆ ಅದು ಇದ್ದಾಗ? ಎಂಥ ಸ್ಥಿತಿಯಲ್ಲಿ ಇರುತ್ತೆ ಸರ್ ಹಾಲು ಬರೋವಾಗ? ಇವಾಗೆಲ್ಲ ಆಲ್ಮೋಸ್ಟ್ ಹಸು ಬಾಡಿ ಟೆಂಪ್ರೇಚರ್ ಇರ್ತದೆ 29 to 31. ಈಗ ಬೇಸಿಗೆ ಅಲ್ಲಿ ನಾವು ನೋಡಿದಾಗ 4 ಟೆಂಪ್ರೇಚರ್ ಇತ್ತು ಸರ್. ಚಿಲ್ ಆದಮೇಲೆ ರೈತರು ಹಾಲು ಹಾಕ್ಬೇಕಾದ್ರೆ ಏನಿರ್ತದೆ, ನೀವು ನೋಡಿದಾಗ BMC ನೋಡಿರ್ತಾರೆ 4 ಡಿಗ್ರಿ ಇರ್ತದೆ. ಹಸುವಿಂದ ಹಾಲು ಕರೆದಿರ್ತಾರಲ್ಲ, ಅದು ಹಸು ಬಾಡಿ ಟೆಂಪ್ರೇಚರ್ ಏನಿರ್ತದೆ ಅದು 29 to 31 ಡಿಗ್ರಿವರೆಗೂ ಇರ್ತದೆ. ಆ ಟೆಂಪ್ರೇಚರ್ಲೇ ಹಾಲು ಬರುತ್ತೆ. ಅದು ನಾವು ಇದನ್ನು 4 to 5 ಡಿಗ್ರಿ ಅಷ್ಟರಲ್ಲಿ ನಾವು ಚಿಲ್ ಮಾಡ್ಕೊತೀವಿ. ಅದಕ್ಕೆ ನಾವು ನೈಟೆಲ್ಲ ಕಂಪ್ರೆಸರ್ ಓಡ್ಬಿಟ್ಟು ಐಸ್ ರೆಡಿ ಮಾಡಿಟ್ಕೊಂಡಿರ್ತೀವಿ. ನಿಮ್ಮಲ್ಲಿ ಈ ರೈತರದ್ದು ಏನು ಸಂಘಗಳಿದೆ ಆ ಹಾಲು ಮಾತ್ರ ಬರುತ್ತೆ? BMC ನಮಗೆ ಬರಲ್ಲ. BMC ಏನಿದ್ರು ಡೈರೆಕ್ಟಾಗಿ ನೆಕ್ಸ್ಟು ಮೇನ್ ಡೈರಿಗೆ ಹೊರಟೋಗುತ್ತೆ, ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ. ಟ್ಯಾಂಕರ್ಸ್ ನಮ್ದೇನು ಕ್ಯಾನ್ ಮೂಮೆಂಟು ಸಂಘ ವೈಸು ತೊಗೊಂಡು ಹಾಲು
ಕ್ವಾಂಟಿಟಿ ಮತ್ತು ಕ್ವಾಲಿಟಿ ನಾವು ಡಿಕ್ಲೇರ್ ಮಾಡ್ತೀವಿ ಇಲ್ಲಿ. ಏನು ಕ್ವಾಂಟಿಟಿ ಅವ್ರು ಹಾಕಿದ್ದಾರೆ ಅದು ವೆಯ್ಟ್ ಬರ್ತದೆ, ಅದು ಸಿಸ್ಟಮಲ್ಲಿ ಸೇವ್ ಮಾಡ್ಕೊತಾರಲ್ಲಿ. ಕ್ವಾಲಿಟಿ ಬಂದು ಲ್ಯಾಬಲ್ಲಿ ಪರೀಕ್ಷೆ ಮಾಡಿಬಿಟ್ಟು ಅದೇನು ಕ್ವಾಲಿಟಿ ಬಂದರೆ ಅವರು ಎಂಟ್ರಿ ಮಾಡ್ತಾರೆ ಸಿಸ್ಟಮಲ್ಲಿ. ಎಂಟ್ರಿ ಮಾಡಿದ್ಮೇಲೆ ಅದು ERP ಸಿಸ್ಟಮ್ ಅಂತ ಇರುತ್ತೆ, ಅದರಲ್ಲಿ ಅಪ್ಲೋಡ್ ಆಗುತ್ತೆ, ಸಂಘದವ್ರಿಗೂ ಮೆಸೇಜ್ ಹೊಟ್ಟೋಗುತ್ತೆ. ಸೊ ಅವ್ರಿಗೆ ನಾವು ಕಳಿಸಿರೋ ಕ್ಯಾನು ತೂಕ ಎಷ್ಟು ನಮಗೆ ಮೆಸೇಜ್ ಹೊಟ್ಟೋಗುತ್ತೆ, ಎಷ್ಟು ಬಂದಿದೆ ಅಂತ ಅವ್ರಿಗೆ ಅಲ್ಲೇ ಸಿಕ್ಬಿಡುತ್ತೆ. ಮುಂಚೆ ಎಲ್ಲ ಅವರು ಟ್ರಕ್ ಶೀಟ್ಗೆ ಕಾಯಬೇಕಾಗಿರ್ತಿತ್ತು, ಆಗಿನ ಕಾಲದಲ್ಲಿ ಹಾರ್ಡ್ ಕಾಪಿ ಹೋಗ್ತಾಯಿತ್ತು. ಈಗೆಲ್ಲ ಟೆಕ್ನಾಲಜಿ ಮೆಸೇಜ್ ಹೊಟ್ಟೋಗುತ್ತೆ. ಎಷ್ಟು ಹಾಲು ಬರುತ್ತೆ ಸರ್ ಡೈಲಿ? ನಮ್ಮದು ಬೆಳಿಗ್ಗೆ 1,20,000 ಬರ್ತದೆ, ಸಂಜೆ 1 ಲಕ್ಷ ಬರುತ್ತೆ ಸರ್. ಓಕೆ. ಹಾಂ 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 2,22,000 ಬರ್ತಾಯಿದೆ ಈಗ ರೈಟ್ ನಾವು. ಎಷ್ಟು ಗಾಡಿಗಳಲ್ಲಿ ಬರುತ್ತೆ? 25 ಗಾಡಿ ಇದೆ ಸರ್. 25 ಗಾಡಿ ಬೆಳಿಗ್ಗೆನೂ ಅಷ್ಟೇ ಬರುತ್ತೆ, ಬೆಳಿಗ್ಗೆನೂ ಅಷ್ಟೇ ಬರುತ್ತೆ, ಸಾಯಂಕಾಲನೂ ಅಷ್ಟೇ ಬರುತ್ತೆ. ಸಂಜೆ ಹಾಲು ಕಮ್ಮಿ ಬರುತ್ತೆ. ಬೆಳಿಗ್ಗೆ 1,20,22 ಬರ್ತದೆ, ಸಂಜೆ 1 ಲಕ್ಷ ಬರ್ತದೆ. ಸವಾಲುಗಳು ಹೇಗಿರುತ್ತೆ? ಈಗ ಚಳಿಗಾಲ ಆದರೆ ಸ್ವಲ್ಪ ಪರವಾಗಿಲ್ಲ ಅನ್ಕೊಂತೀನಿ. ಹೌದು ಸರ್. ಈ ಬೇಸಿಗೆಯಲ್ಲಿ ಹೇಗೆ ಮಾಡ್ತೀರಿ ಸರ್? ಬೇಸಿಗೆಲ್ಲ ಅದೇ ಸರ್, ನಮಗೂ ನಾವೀಗ ಅದೇ ಟೆಂಪ್ರೇಚರ್ ಐಸ್ ಬಿಲ್ಡ್ ಮಾಡಿ ಇಟ್ಕೊಂಡಿರ್ತೀವಿ. ಹಾಂ. ಆ ಬಂದ ತಕ್ಷಣ ಆದಷ್ಟು ನಾವು ಫಸ್ಟೇನೆ ಎಲ್ಲ ನಾವು ಮಿಷಿನಲ್ಲಿ ಒಂದ್ಸತಿ ರನ್ ಮಾಡಿ ರೆಡಿ ಇಟ್ಕೊಂಡಿರ್ತೀವಿ. ಬಂದ ತಕ್ಷಣ ಹಾಲನ್ನ ಬೇಗ ಅನ್ಲೋಡ್ ಮಾಡಿಕೊಂಡು ಸಂಘದ ವೈಸ್ ತೂಕ ಸೇವ್ ಮಾಡಿಕೊಂಡು ಹಾಲು ಡಮ್ ಟ್ಯಾಂಕ್ ಹೋಗುತ್ತೆ, ನೀವು ನೋಡಿದ್ರಲ್ಲ ಅಲ್ಲಿ ಹೋಗುತ್ತೆ. ತೂಕ ಸೇವ್ ಆದಮೇಲೆ ಸ್ಯಾಂಪಲು ತೆಗೆದು ಇಟ್ಕೊತಾರೆ. ಸೊ ಅದನ್ನು ಇಮಿಡಿಯೇಟಾಗಿ ಚಿಲ್ಲಿಗೆ ಹೊಟ್ಟೋಗ್ತದೆ. ಅದು ಚಿಲ್ಲರ್ ನೋಡಿದ್ರಲ್ಲ ಅಲ್ಲಿ ಚಿಲ್ಲಾಗಿ ನಾವು ಇದಕ್ಕೆ ಸರ್ ಈಗ ಹಸು ಟೆಂಪ್ರೇಚರ್ ಏನು ಹೇಳಿದ್ನಲ್ಲ 29 ರಿಂದ 31 ಡಿಗ್ರಿ, ಆ ಡಿಗ್ರಿನಲ್ಲಿ ಹಾಲು ಬಂದಿರುತ್ತೆ. ನಾವು ಇಲ್ಲಿ 0 ಡಿಗ್ರಿ 1 ಡಿಗ್ರಿನಲ್ಲಿ ನಮ್ಮದು ಐಸ್ ಚಿಲ್ ವಾಟರ್ ರೆಡಿ ಇಟ್ಕೊಂಡಿರ್ತೀವಿ, ಐಸ್ ಫಾರ್ಮೇಷನ್ ಆಗಿ. ಅಲ್ಲಿ ನಮ್ಮದು PHE ಅಂತ ಇರ್ತಾರೆ, ಪ್ಲೇಟ್ ಹೀಟ್ ಎಕ್ಸ್ಚೇಂಜರ್ ಅಂತ. ಒಂದು 30,000 ಪರ್ ಅವರ್ ಕೆಪಾಸಿಟಿ, ಇನ್ನೊಂದು 20,000 ಪರ್ ಅವರ್ ಕೆಪಾಸಿಟಿ. ಸೊ ಎರಡೂ ಅಟ್ ಎ ಟೈಮ್ ರನ್ ಆಗ್ತಾ ಇರ್ತದೆ. ಸೊ ಅದು ಆಲ್ಟರ್ನೇಟ್ ಪ್ಲೇಟ್ಸಲ್ಲಿ ಒಂದರಲ್ಲಿ ಪ್ಲೇಟಲ್ಲಿ ಮಿಲ್ಕ್, ಇನ್ನೊಂದು ಪ್ಲೇಟಲ್ಲಿ ಚಿಲ್ ವಾಟರ್ ಹೋಗ್ತದೆ. ಹೌದಾ? ಹಾಂ, ಆ ಥರ ಒಂದಕ್ಕೊಂದು ಕಾಂಟ್ಯಾಕ್ಟ್ ಆಗೋದಿಲ್ಲ. ಒಳಗಡೆ ಎರಡು ಇದೆ, ಒಂದಕ್ಕೊಂದು ಕಾಂಟ್ಯಾಕ್ಟ್ ಆಗೋದು. ಈ ಒಂದು ಪ್ಲೇಟಲ್ಲಿ ಒಂದು ಓಲಲ್ಲಿ ಚಿಲ್ ವಾಟರ್ ಎಂಟರ್ ಆಗುತ್ತೆ, ಈ ಕಡೆ ಇನ್ನೊಂದು ಓಲಲ್ಲಿ ಮಿಲ್ಕ್ ಎಂಟರ್ ಆಗಿ ಆಲ್ಟರ್ನೇಟ್ ಪ್ಲೇಟಲ್ಲಿ ಹೋಗುತ್ತೆ. ಸೊ ಈ ಚಿಲ್ ವಾಟರ್ ಬಂದಿದ್ದು ಅದನ್ನ ಹಾಲೆಲ್ಲ ನೆಕ್ಸ್ಟ್ ಪ್ಲೇಟಲ್ಲಿ ತಿರುಗಿ ಹೋಗುತ್ತೆ. ಈ ಹಾಲು ಅದನ್ನೆಲ್ಲ ಇನ್ನೊಂದು ನೆಕ್ಸ್ಟ್ ಪ್ಲೇಟಲ್ಲಿ ಹೋಗುತ್ತೆ. ಸೊ ಒಂದಕ್ಕೊಂದು ಪಕ್ಕದಲ್ಲಿ ಹೋಗುತ್ತೆ, ನಿಮಗೆ ಒಂದಕ್ಕೊಂದು ಕಾಂಟ್ಯಾಕ್ಟ್ ಆಗೋದಿಲ್ಲ. ಓಕೆ. ಅಲ್ಲಿಂದ ಎಲ್ಲಿಗೆ ಹೋಗುತ್ತೆ ಇದು? ಟ್ಯಾಂಕರ್ ಚಿಲ್ಲಾಗಿ ಅರೌಂಡ್ 4 to 5 ಡಿಗ್ರಿ ಚಿಲ್ ಮಾಡ್ಕೊತೀವಿ ಸರ್. ಚಿಲ್ ಆದಮೇಲೆ ನಾವು ಸೇಲೋನಲ್ಲಿ ಇಟ್ಕೊತೀವಿ. ಆಮೇಲೆ ಟ್ಯಾಂಕರ್ದು ಒಂದೊಂದು ಕೆಪಾಸಿಟಿ ಇರ್ತದೆ. ಒಂದು 25,000 ಇರ್ತದೆ, ಒಂದು 30,000 ಇರ್ತದೆ, ಒಂದು 27,000 ಇರ್ತದೆ. ಟ್ಯಾಂಕರ್ ಫಸ್ಟ್ ಬಂದಾಗ ಎಂಟಿ ಟ್ಯಾಂಕು ವೆಯ್ಟ್ ಮಾಡಿರ್ತೀವಿ. ಎಂಟಿ ಟ್ಯಾಂಕು ವೆಯ್ಟ್ ಮಾಡಿಬಿಟ್ಟು ಇಲ್ಲಿ ಬಂದು ಲೋಡ್ ಮಾಡ್ಕೊತೀವಿ. ಕ್ಲೀನಾಗಿದೆಯಾ ಹೊರಗಡೆ ಎಲ್ಲ ನೋಡ್ಕೊತೀವಿ, ಕ್ಲೀನ್ ಮಾಡಿ ಕಳಿಸಿರ್ತಾರೆ. ಅದ್ರದ್ದು ಸ್ಯಾಂಪಲ್ ತೆಗಿತಾರೆ. ಅದ್ರದ್ದು ಸ್ಯಾಂಪಲ್ ತೆಗೆದುಬಿಟ್ಟು ಅದ್ರದ್ದು ಟೆಂಪ್ರೇಚರು ಮತ್ತು ನೀವು ಅದು ಫೋಟೋ ಹೊಡ್ಕೊಂಡ್ರಲ್ಲ ಮೋಸ್ಟ್ಲಿ ಬುಕ್ಕದು ಡಿಸ್ಪ್ಯಾಚ್ ಮಾಡೋಕ್ಕಾರೆ ಅದೆಲ್ಲ ಕ್ವಾಲಿಟಿ ಮೆನ್ಷನ್ ಮಾಡ್ತಾರೆ. ಮೆನ್ಷನ್ ಮಾಡಿ ತಿರ್ಗಾ ಅಲ್ಲಿ ವೆಯ್ಟ್ ಹಾಕ್ತಾರೆ. ವೆಯ್ಟ್ ಮಾಡಿಬಿಟ್ಟು ಅವನೇನು ಟ್ಯಾಂಕರಿಗೆ 27,000 ಇರಲ್ಲ, ಒಂದು 50 kg 100 kg ಪ್ಲಸ್ ಆರ್ ಮೈನಸ್ ಇರುತ್ತೆ. ಎಕ್ಸಾಕ್ಟ್ ಅಷ್ಟೇ ಇರೋದಿಲ್ಲ. ಅದು ಎಲ್ಲ ಅದು ಸಿಸ್ಟಮಲ್ಲಿ ರೆಕಾರ್ಡ್ ಆಗುತ್ತೆ, ಅದನ್ನು ಸೇವ್ ಆಗುತ್ತೆ ಅಲ್ಲಿ ಕಂಪ್ಯೂಟರಲ್ಲಿ. ಸೇವ್ ಆದಮೇಲೆ ಸೆಕ್ಯೂರಿಟಿ ಅವರು ಸೀಲ್ ಹಾಕ್ತಾರೆ. ಆ ಬುಕ್ಕಲ್ಲಿ ಮೆನ್ಷನ್ ಮಾಡಿಬಿಡ್ತಾರೆ. ಅದು ಡಿಸ್ಪ್ಯಾಚಲ್ಲಿ ಅದು ವಿತ್ ಆ ಶೀಟ್ ತೊಗೊಂಡು ಹೋಗ್ತಾರೆ. ಅಲ್ಲಿ ಮೇನ್ ಡೈರಿಗೆ ಹೋದ್ಮೇಲೆ ಅಲ್ಲೂ ಸೀಲ್ ನಂಬರ್ಸ್ ಚೆಕ್ ಮಾಡ್ತಾರೆ. ಸೇಮ್ ಸೀಲ್ ನಂಬರ್ಸ್ ಇದೆಯಾ, ಏನಾರ ಕಿತ್ತೋಗಿದೆಯಾ ಎಲ್ಲ ಚೆಕ್ ಮಾಡಿಕೊಂಡು ಆಮೇಲೆ ಅಲ್ಲಿ ಓಕೆ ಆದಮೇಲೆ ಅಲ್ಲೂ ಫುಲ್ ಗಾಡಿ ತೂಕ ಹಾಕೋತಾರೆ. ಫಸ್ಟ್ ತೂಕ ಹಾಕಿದ್ಮೇಲೆ ಅಲ್ಲಿ ಸ್ಯಾಂಪಲ್ ತೆಗಿತಾರೆ, ಸೀಲ್ ಹೊಡೆದ್ಬಿಟ್ಟು ಅವರು. ಸೀಲ್ ಏನಾಗಲ್ವಾ ಸರ್? ಸೀಲ್ ಕಟ್ಗಿಟ್ ಮಾಡೋಕ್ಕೆ ಏನಾಗಲ್ಲ. ನಮ್ಮ ಹತ್ರ ರೆಕಾರ್ಡ್ ಇರ್ತದೆ, ವೀಡಿಯೋ ಎಲ್ಲ ಮಾಡಿರ್ತೀವಿ, ಎಲ್ಲ ಇರುತ್ತೆ ನಮ್ಮ ಹತ್ರ. ಲೋಡ್ ಆಗೋದು ಎಲ್ಲ ರೆಕಾರ್ಡ್ ಇರ್ತದೆ, ಸ್ಯಾಂಪಲ್ ತೆಗೆಯೋದು ರೆಕಾರ್ಡ್ ಇರುತ್ತೆ, ಅಲ್ಲಿ ವೆಯ್ಟ್ ಮಾಡಿದ್ದು ರೆಕಾರ್ಡ್ ಇರುತ್ತೆ. ಅವರು ತೊಗೊಂಡೋಗ್ತಾರೆ. ಆಮೇಲೆ ಭಾಳ ಚೆನ್ನಾಗಿರೋ ಸಿಸ್ಟಮ್ ಏನಂದ್ರೆ ಅವಾಗಲೇ ವಾಶ್ ಆಗಿಬಿಡುತ್ತೆ. ಹಾಂ, ನಮ್ಮ ಕ್ಯಾನ್ ವಾಶ್ ಮಾಡಿ ನಾವು ಕಳಿಸ್ಕೊಡ್ತೀವಿ ಸರ್. ಓಕೆ. ಹೇಗೆ ವಾಶಿಂದ ಹೇಗಿದಾಗುತ್ತೆ ಸರ್? ಏನೇನದು ಬಿಸಿನೀರಾ ಏನು? ಬಿಸಿನೀರು ಸರ್. ನಾವು ಸ್ಟೀಮ್ ಜನರೇಟ್ ಮಾಡ್ತೀವಿ. ಫಸ್ಟ್ ನೀರು ಹಾಕ್ಬಿಟ್ಟು ಸ್ಟೀಮ್ನ ಬಿಟ್ಬಿಟ್ಟು ಬಿಸಿನೀರು ರೆಡಿ ಮಾಡ್ಕೊತೀವಿ. ಅಲ್ಲಿ ಅದಕ್ಕೆ ವಾಷಿಂಗ್ ಸೋಡಾ ಅಂತ ಎಲ್ಲ ಇರುತ್ತದೆ. ಇದು ನಾವು ಮನೆಗೆ ಪಾತ್ರೆ ತೊಳೆಯೋಕ್ಕೆ ನೀವೇನು ಎಲ್ಲ ಬಳಸ್ತೀರ ಆ ಟೈಪು
ಕ್ಲೀನ್ ಮಾಡಿ ಕಳಿಸ್ಕೊಡ್ತೀವಿ. 60-70 ಡಿಗ್ರಿ ಟೆಂಪ್ರೇಚರ್ನಲ್ಲಿ ಇದಾಗುತ್ತೆ. ಹೊಗೆ ಬರ್ತಾ ಇರ್ತಲ್ಲ ನೋಡ್ತಿರಲ್ಲ, ಅಷ್ಟು ಕೆಲವು ಮುಟ್ಟಕ್ಕಾಗಲ್ಲ, ಅಷ್ಟು ಕ್ಲೀನ್ ಮಾಡಿ ಕಳಿಸ್ಕೊಡ್ತೀವಿ. ಕ್ಲೀನ್ ಮಾಡಿ ಆಮೇಲೆ ಅವರು ಆ ಕ್ಯಾನನ್ನು ಎಷ್ಟು ತಂದಿದ್ರು ಅಷ್ಟೇ ಮತ್ತೆ ವಾಪಸ್ ಹೌದು ಗಾಡಿಗೆ ಲೋಡ್ ಮಾಡ್ಕೋತಾರೆ. ಹೋಗಿ ಮತ್ತೆ ಆ ಸಂಘಕ್ಕೆ ತಲುಪಿಸ್ತಾರೆ ಈಗ ಅವರು. ಹೌದೌದೌದು, ಅವ್ರು ಎಲ್ಲೆಲ್ಲಿ ತಂದಿದ್ರು ಅಲ್ಲೆಲ್ಲಿ. ಈಗ ಏನು ಮಾಡ್ತಾರೆ, ಕೆಲವು ಹೋಗ್ತಾನೆ ಕೊಟ್ಬಿಟ್ಟು ಹೋಗ್ತಾರೆ. ಇನ್ನು ಕೆಲವು ಗಾಡಿ ಏನು ಮಾಡ್ತಾರೆ, ಸಂಜೆ ಹೋಗ್ತಾರಲ್ವಾ, ಖಾಲಿ ಕ್ಯಾನ್ ಇಟ್ಬಿಟ್ಟು ಲೋಡ್ ಆಗಿರೋ ಕ್ಯಾನ್ ಹಾಕೊಂತಾರೆ ಅವರು. ಹಂಗೂ ಇದೆ, ಆ ಥರನೂ ಮಾಡ್ಕೊತಾರೆ. ಓಕೆ. ಹಾಗೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಸಂಜೆ ಎರಡು ಟೈಮ್. ಸಂಜೆ ಆದರೂ ಕ್ಯಾನ್ ಎಂಟಿ ಮಾಡಿ ಇಟ್ಕೊಂಡಿರ್ತಾರೆ. ಅವರು ಬೇರೆ ಕ್ಯಾನ್ಸ್ ಇಟ್ಕೊಂಡಿರ್ತಾರೆ ಸಂಘದವರು. ಈ ಖಾಲಿ ಕ್ಯಾನು ಲೆಕ್ಕ ಇರ್ತದೆ, ಅಷ್ಟು ರಾತ್ರಿ ಇಷ್ಟು ಕ್ಯಾನ್ ಕಳಿಸಿದ ಅಷ್ಟು ಕ್ಯಾನ್ ಇಳಿಸ್ಬಿಟ್ಟು ತಿರ್ಗಿ ಬೆಳಿಗ್ಗೆ ಫುಲ್ ಆಗಿರೋ ಕ್ಯಾನ್ ಹಾಕ್ಕೊಂಡು ಸೀಲ್ ಇರೋ ಕ್ಯಾನ್ಸು ಹಾಲು ತೊಗೊಂಡು ಬರ್ತದೆ. ಓಕೆ. ಒಟ್ಟು ಎಷ್ಟು ಚಿಲ್ಲಿಂಗ್ ಸೆಂಟರ್ಸ್ ಇದೆ ಸರ್? ಸರ್ ನಮ್ಮದು 7 ಇದೆ. 7ಅಲ್ಲಿ ಅಂದರೆ ಒಂದು ಹೊಸಕೋಟೆನಲ್ಲಿ ಡೈರಿ ಕಮ್ ಚಿಲ್ಲಿಂಗ್ ಸೆಂಟರ್ ಇದೆ ಆ್ಯಕ್ಚುಲಿ. ನಮ್ಮದು ಇಲ್ಲಿ ಭೈರವಪಟ್ಟಣದಲ್ಲಿ ಒಂದಿದೆ, ಆನೇಕಲ್ಲಲ್ಲಿದೆ, ಅಲ್ಲಿ ಹಾಸನ ರೋಡಲ್ಲಿ ಸೋಲೂರು ಒಂದಿದೆ, ದೊಡ್ಡಬಳ್ಳಾಪುರದಲ್ಲಿ ಒಂದಿದೆ, ವಿಜಯಪುರದಲ್ಲಿದೆ. ಇದು ಬೆಂಗಳೂರು ಡೈರಿಗೆ ಸಂಬಂಧಪಟ್ಟಂಗೆ ಇಷ್ಟು ಎಲ್ಲ ಬೆಂಗಳೂರು ಡೈರಿ ಇದೆ ಸರ್. 7 ಚಿಲ್ಲಿಂಗ್ ಸೆಂಟರ್. ನಮ್ಮದು ಬೆಂಗಳೂರು ಆ್ಯಂಡ್ ರಾಮನಗರ ಡಿಸ್ಟ್ರಿಕ್ಟ್ ಯೂನಿಯನ್, ನಮ್ಮದು ಬೊಮ್ಮೂರು. ಬೆಂಗಳೂರು ರಾಮನಗರ ಸೇರಿ. ಓಕೆ. 2 ಜಿಲ್ಲೆ ಆಯ್ತಲ್ಲ ಸರ್. ಈಗ ರಾಮನಗರಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಿದೆ. ಓಕೆ. ಹಾಗಾಗಿ 2 ಜಿಲ್ಲೆ ಅಂತ ಕನ್ಸಿಡರ್ ಮಾಡ್ತಾ ಇದ್ರಿ. ಓಕೆ. ಈ BMC ಎಷ್ಟು ಕೇಂದ್ರಗಳಿದೆ ಇಲ್ಲಿ? BMCದು ಆಲ್ಮೋಸ್ಟ್ 300 ಏನೋ ಇರ್ಬೇಕು ಸರ್. ಅದು ಮೈಂಡೇನಲ್ಲಿ ಅವ್ರ ಇನ್ಫಾರ್ಮೇಷನ್ ಹೆಡ್ ಆಫೀಸ್ ಮೈಂಡೇಲ್ ಇದೆ, BMC ರಿಲೇಟೆಡ್ ಎಲ್ಲ. ಓಕೆ. ಸೊ ಇದು ಈಗ ನೀವು ಈ ಹಾಲು ಬೆಂಗಳೂರು ಡೈರಿಗೆ ಹೋಗುತ್ತಾ ಅಥವಾ ಎಲ್ಲಿ ಹೋಗುತ್ತೆ? ಬೆಂಗಳೂರು ಡೈರಿಗೆ, ಇಲ್ಲಾಂದರೆ ಕನಕಪುರದಲ್ಲಿ ಶಿವನಹಳ್ಳಿ ಅಂತ ಒಂದು ನಮ್ಮದು ಪ್ಲ್ಯಾಂಟ್ ಇದೆ, ಅಲ್ಲಿಗಾದ್ರೂ ಹೋಗುತ್ತೆ. ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಎಲ್ಲಿಗೆ ಕಳಿಸ್ಬೇಕು ಅಂತ, ಅಲ್ಲಿಗೆ ಕಳಿಸ್ಕೊಡ್ತೀವಿ ನಾವು. ಸೊ ಓಕೆ, ದಿನನಿತ್ಯ ಇದು ನಡೀತಾನೆ ಇರುತ್ತೆ. ಡೈಲಿ ಹಾಲು ಬರಬೇಕು, ಹೋಗ್ಬೇಕು, ನಾವು ಚಿಲ್ ಮಾಡ್ತಾ ಇರಬೇಕು, ತೊಗೊತಾ ಇರಬೇಕು. ಸೈಕಲ್ ರನ್ನಿಂಗ್. ಹೆಂಗ್ ಸರ್, ಯುದ್ಧದ ಟೈಮ್ ಇದು, ವಾರ್ ಟೈಮ್ ಅಂತ ಹೇಳ್ತಾರೆ, ಅಷ್ಟು ಬ್ಯುಸಿ ಆಗಿರ್ತೀರಿ. ಒಳ್ಳೆ ಕೆಲಸ ಅಲ್ವಾ ಸರ್? ರೈತರು ಪಾಪ ಕಷ್ಟಪಟ್ಟು ಹಾಲು ಕರೆದು ಮಳೆಯಲ್ಲಿ ಬಿಸಿಲಲ್ಲಿ ಹಸುಗೆ ಮೇಯಿಸ್ಕೊಂಡು ಹಾಲು ಬಂದು ಹಾಕ್ತಾರೆ. ಅದನ್ನು ಕಾಪಾಡ್ಕೊಂಡು ತೊಗೊಬೇಕಲ್ವಾ, ಅವ್ರ ಶ್ರಮಕ್ಕೂ ಬೆಲೆ ಸಿಗ್ಬೇಕಲ್ವಾ. ನಾವು ಜಸ್ಟ್ ಸರ್ವಿಸ್ ಮಾಡ್ತಾ ಇದೀವಿ ಅಷ್ಟೇ. ಎಲ್ಲ ರೈತರ ಸೇವೆ. ಹೌದು ಸರ್. ನಿಮ್ಮ ಹೆಸರೇನು? ಹೆಸರು BG ತಿಮ್ಮಯ್ಯ. BG ತಿಮ್ಮಯ್ಯನವರು. ಓಕೆ. ಹೇಳ್ರಿ, ಅವಾಗಿನ ಕಾಲದ ಡೈರಿ ಹೇಗಿತ್ತು, ಇವತ್ತಿನ ಕಾಲದಲ್ಲಿ ನೋಡ್ತಾ ಇದ್ದೀರಿ, ಇದು ಹೇಗಿದೆ, ಏನು? ಬ್ರಾಂಚ್ ಚಿಲ್ಲಿಂಗ್ ಸೆಂಟರ್ ತಾನೆ ಅವಾಗ. ಎಷ್ಟು ಬರೋದು ಹಾಲು ಅವಾಗ? 10,000 20,000 ಅಷ್ಟೇ. ಅಷ್ಟೇ. 200 ಲೀಟ್ರ್ ಹಾಲು ಎಳ್ತೀವಿ ಫಸ್ಟ್ ಬಿಗಿನಿಂಗು. 200ಗೆ. ಮತ್ತೆ 200ಗೆ ಹೆಂಗ್ ಮಾಡ್ತಿದ್ರಿ? ಗಾಡಿ ಹೆಂಗ್ ಕಳಿಸ್ತಿದ್ರಿ ಅವ್ರಿಗೆ? ಹೆಂಗ್ ಬರೋದು? ಗಾಡಿ ಬರ್ತಿರ್ಲಿಲ್ಲ. ಓಪನಿಂಗ್ ಮಾಡಿದಾಗ ಅಷ್ಟು ಬರ್ತಿತ್ತು ಅಷ್ಟೇ. ಭೈರವಪಟ್ಟಣದಲ್ಲಿ ಹಾಲೆ ಅವರೇ ತಗೊಂಬಂದು ಹಾಕೋರು. ಅವರೇ ಜನನೇ ತಗೊಂಬಂದು ಹಾಕೋರು. ಸೊಸೈಟಿ ತಗೊಂಬಂದು ಗಾಡೀಲಿ ಹಾಕೋರು ಅಷ್ಟೇ. ಎತ್ತಿನ ಗಾಡೀಲಿ. ಎತ್ತಿನ ಗಾಡಿಗೆ. ನೀವು ಯಾವ ವಿಭಾಗದ ಕೆಲಸ ಮಾಡ್ತಿದ್ರಿ? ಏನು ಕೆಲಸ ಮಾಡ್ತಿದ್ರಿ? ನಾನು ಇಂಜಿನಿಯರಿಂಗ್ ಆಪರೇಷನ್ ಆಪ್ರೇಟ್ರು. ಓಹೋ, ಅವಾಗೆ ಮಿಷಿನ್ಗಳೆಲ್ಲ ಇದ್ವಾ? ಚಿಲ್ಲಿಂಗ್ ಎಲ್ಲ ನಾವೇ ಮಾಡ್ತೀವಿ. ಚಿಲ್ಲ ಅವಾಗೆಲ್ಲ ಈಗ ಹಾಕಿದ್ರಲ್ಲ ಮಿಷಿನ್, ಅವೆಲ್ಲ ಇದ್ವಾ? ಚಿಲ್ಲಿಂಗ್ ಸೆಂಟರ್ ಅವಾಗ. ಚಿಲ್ಲಿಂಗ್ ಸೆಂಟರ್ ಅಂತಲೇ ಹೆಸರು. ಓಕೆ. ಇವತ್ತು 2,20,000 ಏನು ಹೇಳ್ತೀರಿ ಇದಕ್ಕೆ? ಇವತ್ತು ಭಾಳ ಡಿಫ್ರೆನ್ಸ್ ಇದೆ. ಹೊಸ್ದಾಗಿ ತಾನೆ. ಹೊಸ ಹೆಣ್ಣು. ಇವಾಗನ ಇದಕ್ಕೂ ಅವತ್ತಕ್ಕೂ ಭಾಳ ಡಿಫ್ರೆನ್ಸ್. ಇವತ್ತು ಲಕ್ಕ ಹೊಳಿತಾಳೆ ನಂದಿನಿ ಅಲ್ವಾ? ಎಲ್ಲ 2,20,000. ಆವಾಗ ಹಳ್ಳಿಗಳಲ್ಲಿ ಜಾಸ್ತಿ ಇದಿರಲಿಲ್ಲ. ಹೇಳಿ ಎಕ್ಸೈಸ್ ಆಫೀಸರ್ಸು ಇವರು ಎಲ್ಲ ಹೋಗಿ ಹಳ್ಳಿಗೆ ನಿಂತ್ಕೊಂಡು ವ್ಯವಸ್ಥೆ ಮಾಡ್ತಿದ್ರು. ವ್ಯವಸ್ಥೆ ಮಾಡಿ ವ್ಯವಹಾರ ಮಾಡಿದ್ರು. ಫಸ್ಟ್ ಬಿಗಿನಿಂಗು ಭಾಳ ಕಷ್ಟ. ಹಾಲು ಅಯಾ ಅಂತ ಅನ್ನೋ ಮೂಮೆಂಟು ಹಳ್ಳಿಲಿ. ಆಮೇಲೆ ದುಡ್ಡು ವ್ಯವಹಾರ ಜಾಸ್ತಿ ಆದಮೇಲೆ ಆಮೇಲೆ ಮಾಡೋದು. ಎಷ್ಟು ಕೊಡ್ತಿದ್ರಿ ಅವಾಗ 1 ಲೀಟ್ರಿಗೆ? 1 ಲೀಟ್ರ್ ಕಮ್ಮಿ ಇರ್ಬೇಕು ಅವಾಗ. ಎಷ್ಟು? ಏನು 50 ಪೈಸೆ. 50 ಪೈಸೆ. ಈ ಥರ ಇತ್ತು. 2 ಆಣೆ 1 ಆಣೆ ಹಾಲು. ಅವಾಗ ಪೈಸೆ ಇಲ್ವಲ್ಲ. ಪೈಸೆ ಇಲ್ಲ ಅವಾಗ. 1 ಆಣೆ 2 ಆಣೆ ಅಷ್ಟೇ. ನೌಕರಿ ಹೆಂಗೆ ಸಿಕ್ತು ನಿಮ್ಗೆ? ಅಪ್ಲಿಕೇಶನ್ ಹಾಕಿದ ತಕ್ಷಣ ಸಿಕ್ಬಿಡ್ತಾ? ಏನು ಮಾಡಿದ್ರಿ? ಇದೇ ಚಿಲ್ಲಿಂಗ್ ಸೆಂಟ್ರಲ್ಲಿ ಕೆಲಸ ಮಾಡ್ತಿದ್ದು ಕಾಂಟ್ರಾಕ್ಟ್ ಹತ್ರ. ನಾನು ಕಾಂಟ್ರಾಕ್ಟ್ ಲೇಬರ್ ಆಗಿ ಕಾಂಟ್ರಾಕ್ಟ್ ಹತ್ರ ಕೆಲಸ ಮಾಡ್ತಿದ್ದೆ. ಈ ಗೋಡೆ ಪಾಯ ತಗಿತವಿಂದ ಹಿಡಿದು ಬಿಲ್ಡಿಂಗ್ ಕಟ್ಟುವರೆಗೂ ಕೆಲಸ ಮಾಡಿದ್ದೀನಿ. ಇಲ್ಲಿ ಮಾಗಡಿ ತವಿಂದೂ ಹಾಲು ಬರೋದು, ಕುಣಗಲ್ ಹಾಲು ಬರೋದು ಚಿಲ್ಲಿಂಗ್ ಸೆಂಟ್ರಿಗೆ. ಈ ಕಡೆ ಗೆದಲ್ಗೆರೆ, ಅಲ್ಲಿ ಮದ್ದೂರು, ಈ ಕಡೆ ಕನಕಪುರ
ಅಲ್ಲಿಂದನೂ ಹಾಲು ಬರೋದು. ಡೈರಿಗೆ ಯಾವ ಡೈರಿ ಕಳಿಸ್ತಿದ್ರಿ ಹಾಲಲ್ಲಿ ಚಿಲ್ ಮಾಡಿ? ಬೆಂಗಳೂರು ಡೈರಿ. ಹಾಂ, ಬೆಂಗಳೂರು ಡೈರಿ ಬ್ರ್ಯಾಂಚ್ ತಾನೇ ಇದು. ಎಷ್ಟು ಕಳಿಸ್ತಿದ್ರಿ ದಿವಸ? 7,000 10,000 ಈ ಥರ ಎಲ್ಲ ಇತ್ತು. ಹಾಂ, ಟ್ಯಾಂಕರಲ್ಲಿ? ಟ್ಯಾಂಕರೇ. ಹಾಂ, ಟ್ಯಾಂಕರೇ ಬಂದು ತಗೊಂಡೋಯ್ತು. ಖುಷಿ ಆಯಿತು ನಿಮ್ಮನ್ನು ಮಾತಾಡಿಸಿ. ಒಂದು ಆಶೀರ್ವಾದ ಮಾಡಿಬಿಡಿ. ಈಗ ಅಲ್ಲಿಗ ಚಪ್ಪಲಿ ಅದೇ ಇರಲಿ ಸ್ವಾಮಿ, ಯಾಕೆ ಗೊತ್ತಾ, ನೀವು ಸಿಕ್ಕಿರಲ್ಲ ಅದೇ ಖುಷಿ ನನಗೆ. ನಾವು ಇವತ್ತು ನೀವೇನು ಕಷ್ಟಪಟ್ಟು ಕೆಲಸ ಮಾಡಿದ್ರಿ, ಲೀಟ್ರ್ ನಾವು ಹಳ್ಳಿಗೆ ತಿರುಗಿ ನಿಮ್ಮ ಅಲ್ಲಿ ಹಿಂದೆ ಸಿಬ್ಬಂದಿ ಕೆಲಸ ಮಾಡಿದ್ದೀವಿ. ನಾನೀಗ ಇಂಜಿನಿಯರಿಂಗು ಒಬ್ಬನೇ ಕೆಲಸ ಮಾಡ್ತಿದ್ದೆ. ಅಪ್ಲಿಕೇಶನ್ನು, ಬೈಲರು, ಎಲೆಕ್ಟ್ರಿಕಲ್ಲು ಎಲ್ಲ ಪ್ರತಿಯೊಂದು ನಾನೇ ಮಾಡ್ತಿದ್ದೆ. ಒಬ್ಬರೇ? ಹಾಂ ಹಾಂ, ಏನು ಮಾಡೋದು, ಅದೆಲ್ಲ ನೆನಪು ಬರ್ತದೆ ಈಗ. ಹಾಂ, ಈಗ ಬಿಡಿ, ಈಗ ದೊಡ್ಡದು ಆಗಿದೆ. ನಂದಿನಿ ವಿದೇಶಕ್ಕೆ ಹೋಗ್ಬಿಟ್ಟಿದೆ ಈಗ, ಬ್ರ್ಯಾಂಡ್ ಅಲ್ಲಿ ಬೆಳೆದಿದೆ ನಮ್ಮದು. ಹಾಂ ಅಲ್ಲ, ವಿದೇಶಕ್ಕೆ ಅವತ್ತೇ ನಾನಿದ್ದಂಗಲೇ ಹೋಯ್ತದು. ಹಾಂ, ಅವಾಗಲೇ ಹೋಯ್ತಾ? ಹೆಂಗೆ? ಅವಾಗಲೇ ಹೋಯ್ತು. ಹೌದಾ? ನಮ್ಮ ನಂದಿನಿ ಅವಾಗಲೇ ವಿದೇಶಕ್ಕೆ ಹೋಗಿದೆಯಾ? ಅವಾಗಲೇ ಹೋಗಿದೆ. ಹಾಂ, KS ಮಲ್ಲೇಗೌಡರು ಫಾರಿಂಗ್ ಇದನ್ನು ಬಂದ್ರಲ್ಲ, ಹಾಂ, ಅವಾಗಲೇ ಹೋಗಿ. ಹಾಂ, ಹಾಂ, ಅದ್ಭುತ. ಗೆಳೆಯರೇ, ಇಷ್ಟೊತ್ತು ಬೈರಾಪಟ್ಟಣದ ಚಿಲ್ಲಿಂಗ್ ಸೆಂಟರ್ ಕತೆ ಕೇಳಿದ್ದೀರಿ. ಹಂತ ಹಂತವಾಗಿ ಇಲ್ಲಿ ಹಾಲು ಚೆಕ್ ಆಗಿದ್ದನ್ನು ನಾವು ತೋರಿಸಿದ್ದೀವಿ, ಮತ್ತು ಸ್ವಚ್ಛತೆ ಎಷ್ಟಿದೆ ಅಂತ ತೋರಿಸಿದ್ದೀವಿ, ಮತ್ತು ವಾರ ಟೈಮ್ ಇದ್ದಂಗೆ ಎಲ್ಲರೂ ಹೇಗೆ ಕೆಲಸ ಮಾಡ್ತಾರೆ ಅನ್ನೋದನ್ನು ತೋರಿಸಿದ್ದೀವಿ. ಆ ಎಲ್ಲ ಶ್ರೇಯಸ್ಸು ಈ ಸಿಬ್ಬಂದಿಗಳಿಗೆ ಹೋಗಬೇಕು ಮತ್ತು ಇಲ್ಲಿ ಕೆಲಸ ಮಾಡೋರಿಗೆ ಹೋಗಬೇಕು. ಯಾಕೆ ಅಂದರೆ ರೈತ ಬೆಳಿಗ್ಗೆ 3 ಗಂಟೆಗೆ 4 ಗಂಟೆಗೆ ಎದ್ದು ಹಾಲು ಕರೆದ್ರೆ ನಮ್ಮ ಮನೆಗೆ ತಲುಪಿಸೋ ಜವಾಬ್ದಾರಿ ಈ ಜನಕ್ಕಿರುತ್ತೆ. ಪ್ರತಿ ಹಂತದಲ್ಲಿ ಕೂಡ ತುಂಬ ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾರೆ. ಭಾಳ ದೊಡ್ಡ ಜವಾಬ್ದಾರಿ ಅಮ್ಮ. ಸರ್, ಅದ್ಭುತ ನಿಮ್ಮ ಕೆಲಸ. ಇವರೇ ಅಲ್ಲ, ನಾವು ಸಂಘ ಕೂಡ ತೋರಿಸಿದ್ದೀವಿ, ಅಲ್ಲಿ ಕೂಡ ಇದು ಆಗುತ್ತೆ. ಹಾಗಾಗಿ ನಂದಿನಿ ಬ್ರ್ಯಾಂಡಿನ ಸಂಪೂರ್ಣ ಇತಿಹಾಸ ಥರವನ್ನು ಪ್ರಯತ್ನ ಮಾಡಿದ್ದೀವಿ. ಇದು ಇಷ್ಟೇ ಅಲ್ಲ, ಇದೇ ಥರ ನಾವು ತೋರಿಸ್ತಾ ಇರೋದು ಸಾಂಕೇತಿಕವಾಗಿ ಕರ್ನಾಟಕದುದ್ದಕ್ಕೂ ಎಲ್ಲ ಜಿಲ್ಲೆ ಮತ್ತು ಚಿಲ್ಲಿಂಗ್ ಸೆಂಟರ್ಗಳು, ಸಂಘಗಳು ಕೆಲಸ ಮಾಡುತ್ತೆ. ಇಡೀ ಕರ್ನಾಟಕ ರಾಜ್ಯ ಹೀಗೆ ಕೆಲಸ ಮಾಡ್ತಾ ಹೋಗುತ್ತೆ. ಲಕ್ಷಾಂತರ ಸಿಬ್ಬಂದಿ ನಮಗೋಸ್ಕರ ದುಡಿತಾ ಇದ್ದಾರೆ. ಹಾಗಾಗಿ ಬನ್ನಿ ಮುಂದೆ ಇದು ಬೆಂಗಳೂರು ಡೈರಿಗೆ ಹೋಗಿ ಹೇಗೆ ಪ್ರೋಸೆಸ್ ಆಗುತ್ತೆ, ಅಲ್ಲಿ ಹೇಗೆ ಪಾಕೆಟ್ ಆಗುತ್ತೆ, ಅಲ್ಲೇನು ಟೆಸ್ಟ್ ಆಗುತ್ತೆ, ನಮಗೆ ಹೇಗೆ ಸೇರುತ್ತೆ ಅನ್ನೋ ಸಂಪೂರ್ಣ ಕಥೆಯನ್ನು ನೀವು ನೋಡ್ತಾ ಇರಿ. ಮುಂದಿನ ಕತೆಗೆ ಹೋಗೋಣ. ಬೆಂಗಳೂರು ಡೈಲಿಯಲ್ಲಿ ಮೀಟ್ ಆಗೋಣ ಗೆಳೆಯರೇ. ನಮಸ್ತೆ, ಥ್ಯಾಂಕ್ ಯು.